ವಿಜಯಪುರ ಎಸ್ಸಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ವಿಜಯಪುರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ 70ರಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕುಟುಂಬ ಸದಸ್ಯರ ಜೊತೆಗೆ ಆಗಮಿಸಿ ಮತದಾನ ಮಾಡಿದರು. ಬೂತ್ ನಂಬರ್ 70ರಲ್ಲಿ ಸರದಿ ಸಾಲಿನಲ್ಲಿ ನಿಂತ ಯತ್ನಾಳ್ ಅವರು ಪತ್ನಿ ಶೈಲಜಾ ಹಾಗೂ ಪುತ್ರರ ಜೊತೆಗೆ ಮತದಾನ ಮಾಡಿದರು. ಮತದಾನ ಕುರಿತು ಅವರೊಂದಿಗೆ ಮಾತನಾಡೋಣ. ಏನನ್ಸುತ್ತೆ ಸರ್? ಒಟ್ಟಾರೆ ಇವತ್ತು ನಾನು ನೋಡಿದೆ, ಭಾಳ ಸಂತೋಷ ಅನ್ನಿಸ್ತದೆ. ಎಲ್ಲ ಮತದಾರರು ವಿಶೇಷವಾಗಿ ಎಲ್ಲ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಬಡವರು, ಮಧ್ಯಮ ವರ್ಗದವರು, ಎಲ್ಲ ಶ್ರೀಮಂತರು ಒಟ್ಟಾಗಿ ಸಾಲಿನಲ್ಲಿ ಬಂದು ಶಿಸ್ತಿನಿಂದ ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ಬಹುಶಃ ಮೊದಲೆಲ್ಲ ಹಿಂಗೆ ಆಗ್ತಿರಲಿಲ್ಲ. ಎಷ್ಟೋ ಸಲ ಬೂತುಗಳಲ್ಲಿ ಮತದಾರೇ ಬರ್ತಿರಲಿಲ್ಲ. ಆದರೆ ಇವತ್ತಿನ ವಿಜಯಪುರ ನಗರದ ಒಂದು ಟ್ರೆಂಡ್ ನೋಡಿದ್ರೆ ನಿಶ್ಚಿತವಾಗಿಯೂ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಏನು ಟ್ರೆಂಡ್ ಇದೆ ಅದು ಮುಂದುವರೆದಿದೆ ಅನ್ನೋದಕ್ಕೆ ಇದೆ ವಿಜಯಪುರ ನಗರನೇ ಸಾಕ್ಷಿ. ಸಾಮಾನ್ಯವಾಗಿ VIP ಗಳು ಅಂದರೆ ಶಾಸಕರು ಬಂದಾಗ ನೇರವಾಗಿ ಮತದಾನ ಮಾಡ್ತಾರೆ. ನೀವು ಕುಟುಂಬ ಸದಸ್ಯರ ಜೊತೆ ಸರದಿ ಸಾಲಿನಲ್ಲಿ ನಿಂತಿರಿ, ಏನು ಹೇಳ್ತೀರಿ? ನೋಡಿರಿ, ನಾನು ಒಬ್ಬ ಸಾಮಾನ್ಯ ಮತದಾರನೇ. ನಾ ಶಾಸಕರಿರ್ಬೋದು, ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹಿತ ಈ ದೇಶದ ರಾಷ್ಟ್ರಪತಿಗಳು ಸಾಲಿನಲ್ಲೇ ನಿಂತು ಮಾಡ್ತಾರೆ. ಪ್ರಧಾನಮಂತ್ರಿಗಳು ಸರದಿ ಸಾಲಿನಲ್ಲೇ ನಿಂತು ಮಾಡೋದು ನಮ್ಮ ಕರ್ತವ್ಯ. ಯಾಕಂದರೆ ಇಲ್ಲೂ ಸಹ ನಮ್ಮ ಅಧಿಕಾರದ ದುರುಪಯೋಗ ಆಗಬಾರ್ದು. ಸಾಮಾನ್ಯ ಒಬ್ಬ ಮತದಾರನಾಗಿಯೇ ಬಂದು ಎಲ್ಲರ ಜೊತೆಗೆ ಮತದಾನ ಮಾಡಿದ್ರೆ ಉಳಿದ ಮತದಾರರ ಮೇಲೆ ಕೆಟ್ಟ ಪರಿಣಾಮ ಆಗೋದು. ಇಲ್ಲಾಂದರೆ ಏನಪ್ಪ, ಇವರು ತಮ್ಮ ದುರುಪಯೋಗ ತೊಗೊಂಡು ತಮ್ಮ ಅಧಿಕಾರದ ಇದು ತೊಗೊಂಡು ನಮ್ಮನ್ನೆಲ್ಲ ಹಿಂದೆ ಹಾಕಿ ಮತ ಹಾಕೋದ್ರಿಂದ ಮತದಾರರಲ್ಲಿ ಒಂದು ತಪ್ಪು ಭಾವನೆ ಮತ್ತು ಒಂದು ರೀತಿ ನಮಗೂ ಒಂದು ರೀತಿ ಅವಮಾನಕಾರಿಯಾಗಿ, ಯಾಕಂದರೆ ಮತದಾನ ಮಾಡುವುದು ಒಂದು ಸಾಮಾನ್ಯ ಮತದಾರನಾಗೆ ಮಾಡಬೇಕು ಹೊರತು ಯಾವುದೇ MLA ಇದೀನಿ MP ಇದೀನಿ ಅನ್ನೋಂಥ ಭಾವನೆ ನೇರವಾಗಿ ಹೋಗೋದು ದೊಡ್ಡ ತಪ್ಪು. ಇವತ್ತು 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಎಷ್ಟರಲ್ಲಿ ಗೆಲ್ಲುವ ವಿಶ್ವಾಸ? ನೋಡಿ, ನನಗಂತರೂ ಎಲ್ಲ 14ಗಳು ಗೆಲ್ಲೇಬೇಕು. ಈ ಸಲ ದೇಶದಲ್ಲಿ ನರೇಂದ್ರ ಮೋದಿಯವರ ಏನೊಂದು ಘೋಷಣೆ ಇದೆ, ಇಸ್ ಬಾರ್ 400 ಪಾರ್ ಅನ್ನೋದು. ನಾವು 100ಕ್ಕೆ 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅನ್ನೋಂಥ ವಾತಾವರಣ ದೇಶದಲ್ಲಿದೆ. ಅದೊಂದು ಜನ ಈ ರೀತಿ ಒಂದು ಪೂರ್ಣ ಬಹುಮತ ಸರ್ಕಾರ ಕೊಟ್ಟರೆ ಇನ್ನೂ ಬಹಳಷ್ಟು ದೇಶದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಎಲ್ಲ ಸಮಾನ ನಾಗರಿಕ ಸಮಿತಿ ಬರಬೇಕು, ಕಾಮನ್ ಸಿವಿಲ್ ಕೋಡ್ ಬರಬೇಕು. ಈ ವಕಫ್ ಆಸ್ತಿಗಳ ಸುಮಾರು 12 ಲಕ್ಷ ಎಕರೆ ಏನಿದೆ ನಮ್ಮ ದೇಶದ್ದು, ಅದನ್ನು ಕಂಪ್ಲೀಟಾಗಿ ಭಾರತ ಸರ್ಕಾರ ವಶಕ್ಕೆ ಪಡೆದು ಅದು ಬಡವರ ಮನೆ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡಬೇಕು. ಇದು ನಮ್ಮ ಗುರಿ. ಸರಿ.